ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಟು ಮೈ ಯೂಟ್ಯೂಬ್ ಚಾನಲ್. ನೀವಿನ್ನೂ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡದೆ ನೋಡ್ತಾ ಇದ್ದಾರೆ, ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ ಇವತ್ತು ನಾನು ಸಂಜೆಯಿಂದ ವ್ಲಾಗ್ನ ಶುರು ಮಾಡ್ತಾ ಇದ್ದೀನಿ. ಯಾಕಪ್ಪ ಅಂತಂದರೆ ಒಂದು ಸ್ವಲ್ಪ ಕೆಲಸ ಇತ್ತು, ಇರೋ ಹೊರಗೆ ಹೋಗಿದೆ, ಹಂಗಾಗಿ ವ್ಲಾಗ್ ಏನು ಮಾಡೋಕ್ಕಾಗಲಿಲ್ಲ ಅಲ್ಲಿ. ಇವಾಗ ಮನೆಗೆ ಬಂದು ಫ್ರೆಶ್ ಅಪ್ ಆಗಿ ದೀಪ ಹಚ್ಚಿ ಅಡುಗೆ ಮಾಡಬೇಕಿವಾಗ. ಏನು ಅಡುಗೆ ಮಾಡ್ತೀನಿ ಅಂತಂದರೆ ಹುರುಳಿಕಾಯಿ ಇದೆ, ಹುರುಳಿಕಾಯಿನ ಮತ್ತು ಒಂದು ಸ್ವಲ್ಪ ಹೆಸರು ಕಾಳು ಹಾಕಿ ಬೇಯಿಸಿ ಕೈಗೊಜ್ಜು ಮಾಡೋಣ ಅಂತ ಹೇಳಿದ್ದೀನಿ, ಅಂದ್ಕೊಂಡಿದ್ದೀನಿ. ನಿಮಗೂ ತೋರಿಸ್ತೀನಿ. ಹೋದ ಸತಿ ಶೇರ್ ಮಾಡಿದ್ದೆ ಅಲ್ವಾ, ಅದೇ ರೆಸಿಪಿ ತೋರಿಸ್ಬಿಡೋಣ. ಹೆಂಗೆ ಒಂದು ರೆಸಿಪಿನ ತೋರಿಸ್ದಂಗೆ ಆಗುತ್ತೆ. ಅಲ್ಲದೆ ಇವತ್ತೇನು ವ್ಲಾಗೆ ಶೂಟ್ ಮಾಡಿಲ್ವಲ್ಲ, ಹಾಗಾಗಿ ಒಂದು ರೆಸಿಪಿನಾದರೂ ನೀವು ಕಲ್ತಂಗೆ ಆಗುತ್ತೆ ಅಂತ ಹೇಳ್ಬಿಟ್ಟು ನನಗೆ ಬರೋದನ್ನು ಶೇರ್ ಮಾಡ್ತೀನಿ ಅಷ್ಟೇ ನಿಮ್ಮ ಹತ್ರ. ನನಗೇನು ಎಲ್ಲ ಬರುತ್ತೆ ಅಂತ ಏನಲ್ಲ, ಹಾಗಾಗಿ ಬನ್ನಿ ಯಾವ ಥರ ಮಾಡೋದು ಅಂತ ನೋಡೋಣ. ನಮ್ಮ ಮನೆಯವರು ನನ್ನ ಫೇವ್ರೇಟ್ ಸ್ನ್ಯಾಕ್ಸ್ ತಂದಿರೋ ಅದನ್ನು ತಿಂದ್ಕೊಂಡು ಅಡುಗೆನ ಶುರು ಮಾಡ್ತಿದ್ದೀನಿ. ನಾನು ಮೊದಲಿಗೆ ಹೆಚ್ಚಿಟ್ಕೊಂಡಿರೋವಂಥ ಈ ಹುರುಳಿಕಾಯಿ ಮತ್ತು ಅದಕ್ಕೆ ಹೆಸರು ಕಾಳು ಮತ್ತು ಟೊಮೊಟೊ, ಒಂದು ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಮೆಣಸಿನ್ಕಾಯಿನ ಸೇರಿಸಿ ಕುಕ್ಕರಲ್ಲಿ ಕೂಗಿಸ್ಕೊಂಡಿದ್ದೆ, ಒಂದು ಸ್ವಲ್ಪ ಉಪ್ಪು ಹಾಕ್ಕೊಂಡು. ಅದೆಲ್ಲ ಬೆಂದಿದೆ. ಇವಾಗ 1 ಅಥವಾ 2 ವಿಷಲ್ಲು ನಿಮ್ಮ ಕುಕ್ಕರ್ ಯಾವ ಥರ ಬೇಯುತ್ತೋ ಅದ್ರ ಮೇಲೆ ಕೂಗಿಸ್ಕೊಂಡ್ರೆ ಆಯಿತು. ಇವಾಗ ನಾನು ನೀರೆಲ್ಲ ಸಪ್ರೇಟ್ ಮಾಡಿ, ಅಂದರೆ ಕಟ್ಟನ್ನ ಸಪ್ರೇಟ್ ಮಾಡಿ ಪಲ್ಯಕ್ಕೆ ಒಗ್ಗರಣೆ ಹಾಕ್ಕೊತಾ ಇದ್ದೀನಿ. ಎಣ್ಣೆ, ಜೀರಿಗೆ ಮತ್ತು ಹೆಚ್ಚಿಟ್ಕೊಂಡಿರೋಂಥ ಈರುಳ್ಳಿ, ಕರ್ಬೇವಿನ ಸೊಪ್ಪು ಹಾಕಿ ಸ್ವಲ್ಪ ಫ್ರೈ ಮಾಡಬೇಕು. ಅದಾದಮೇಲೆ ಬೇಯಿಸಿಟ್ಕೊಂಡಿರುವಂಥ ಹುರುಳಿಕಾಯಿ, ಹೆಸರು ಕಾಳು ಹಾಕಿ ಸ್ವಲ್ಪ ನೀವೇನು ಸಾಂಬಾರಿಗೆ ಯೂಸ್ ಮಾಡ್ತೀರಲ್ಲ ಸಾಂಬಾರು ಪೌಡರು, ಅದು ಮತ್ತು ಸ್ವಲ್ಪ ರುಚಿಗೆ ತಕ್ಕಷ್ಟು ಉಪ್ಪನ್ನ ಹಾಕಿದ್ರೆ ಈ ಪಲ್ಯ ರೆಡಿಯಾಗಿ ಹೋಗುತ್ತೆ. ನಾನು ಒಂದೊಂದು ಸಲ ಈ ಥರ ಮಾಡ್ತೀನಿ, ಒಂದೊಂದು ಸಲ ಕಾಯಿ ತುರಿ ಮತ್ತು ಹಸಿ ಮೆಣಸಿನ್ಕಾಯಿ ಹಾಕಿ ಈರುಳ್ಳಿ ಎಲ್ಲ ಹಾಕಿ ಆ ಥರ ಮಾಡ್ತಾರಲ್ಲ ಅದನ್ನು ಮಾಡ್ತೀನಿ. ಹೆಚ್ಚಿಗೆ ಇದೇ ಇಷ್ಟ ನಮ್ಮ ಮನೆಯವ್ರಿಗೆ, ಹಂಗಾಗಿ ಜಾಸ್ತಿ ಇದನ್ನೇ ಮಾಡ್ತೀನಿ. ಇಲ್ಲಿ ಕೈಗೊಜ್ಜನ್ನ ಮಾಡೋದಕ್ಕೆ ಒಂದು ಸ್ವಲ್ಪ ಅದೇ ಬೆಂದಿರೋಂಥ ಟೊಮೊಟೊ, ಮೆಣಸಿನ್ಕಾಯಿ ಹಾಕ್ಕೊಂಡಿದ್ದೀನಿ. ಇಲ್ಲಿ ಸ್ವಲ್ಪ ಹೆಸ್ರು ಕಾಳು ಬಿದ್ದುಬಿಟ್ಟಿತ್ತು, ಇದರಲ್ಲಿ ಸ್ಪೂನಲ್ಲಿ ತಗೊಳ್ಳೋವಾಗ ಏನಾಗಲ್ಲ, ಅದನ್ನೇನು ಸಪ್ರೇಟ್ ಮಾಡೋದು ಅಂತ ಅದನ್ನು ಸೇರಿಸ್ಬಿಟ್ಟು ನಾನು ಈ ಥರ ಕಲ್ಲಲ್ಲಿ ಮಸ್ಕೊತಿದ್ದೀನಿ ನೀಟಾಗಿ, ಅದು ಸ್ಮ್ಯಾಶ್ ಆಗೋ ಥರ. ಕೈಯಲ್ಲಿ ಕ್ಯೂಚಕ್ಕೆ ಹೋದರೆ ಅದು ಕೈಯೆಲ್ಲ ಖಾರ ಆಗಿಬಿಡುತ್ತೆ. ಹಂಗಾಗಿ ಬೇಯಿಸ್ಕೊಂಡಿರುವಂಥ ಟೊಮೊಟೊ, ಮೆಣಸಿನ್ಕಾಯಿಗೆ ನಾನಿಲ್ಲಿ ಕೊತ್ತಂಬರಿ ಸೊಪ್ಪು, ಹೆಚ್ಚಿಟ್ಕೊಂಡಿರುವಂಥ ಈರುಳ್ಳಿ, ಬೆಳ್ಳುಳ್ಳಿನ ಒಂದು 5-6 ಹೆಸರು ಬೆಳ್ಳುಳ್ಳಿ ಸಾಕು, ಒಂದು ಚಿಕ್ಕ ಈರುಳ್ಳಿ ಸಾಕು, ಮತ್ತು ಹುಣಸೆ ಹಣ್ಣು ಅದೇ ಕಟ್ಟಿರುತ್ತಲ್ಲ ಬಿಸಿದು, ಅದಕ್ಕೆ ಸ್ವಲ್ಪ ಹುಣಸೆ ಹಣ್ಣು ಹಾಕಿದ್ರೆ ಚೆನ್ನಾಗಿ ನೆನ್ಕೊಳ್ಳುತ್ತೆ. ಅದನ್ನು ಹಿಂಡ್ಬಿಟ್ಟು ಇದರೊಳಗೆ ಹಾಕಿದ್ರೆ ಆಯಿತು. ಮತ್ತು ರುಚಿಗೆ ತಕ್ಕಷ್ಟು ಇದಕ್ಕೆ ಸ್ವಲ್ಪ ಅದೇ ಕಟ್ಟಿಗೆ ಹಾಕಿರ್ತೀವಲ್ಲ ಬೇಯಿಸೋವಾಗ ಅದು, ಮತ್ತು ಇನ್ನೊಂದು ಸ್ವಲ್ಪ ಬೇಕು ಅಂತಂದರೆ ಉಪ್ಪು, ಹುಳಿ, ಖಾರ ನೋಡ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡ್ರೆ ಮುಗೀತು, ಕೈಗೊಜ್ಜು ರೆಡಿನೇ ಆಗೋಯಿತು. ಮುದ್ದೇನೂ ಆಗೋಯಿತು. ನಾನು ಈ ಥರ ಬಾಣಲಿಲೇ ಮಾಡೋದು, ಸಣ್ಣದರಲ್ಲೇ. ನೋಡ್ತಾ ಇರ್ಬೋದು ಎಷ್ಟು ಯಮ್ಮಿಯಾಗಿದೆ ಅಂತ. ಇದಿಷ್ಟೇ ಮುದ್ದೆ, ಕೈಗೊಜ್ಜು ಮತ್ತು ಪಲ್ಯ. ಸೊ ಇದಾಗಿತ್ತು ಇವತ್ತಿನ ವೀಡಿಯೋ. ಈ ವಿಡಿಯೋನ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ. ಪ್ಲೀಸ್ ಈ ವಿಡಿಯೋ ನಿಮ್ಗೆ ಏನಾದರೂ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಮಾಡಿ, ಶೇರ್ ಮಾಡಿ, ಹಾಗೆಯೇ ಸಬ್ಸ್ಕ್ರೈಬ್ ಮಾಡಿ.